ಅಮೃತಧಾರೆ ಕಾರ್ಯಕ್ರಮಕ್ಕೆ ವೀಕ್ಷಕರೆಲ್ಲರಿಗೂ ಸ್ವಾಗತ. ನಾನು ಡಾಕ್ಟರ್ ವಸಂತ್ ಕುಮಾರ್. ಕಳೆದ ಸಂಚಿಕೆಯಲ್ಲಿ ತಿಳಿಸಿದಂತೆ ಇಂದಿನ ಸಂಚಿಕೆಯಲ್ಲಿ ನಾವು ಜ್ಯೇಷ್ಠ ನಕ್ಷತ್ರ, ನಮ್ಮ ಒಬ್ಬೊಬ್ಬರಿಗೊಂದೊಂದು ನಕ್ಷತ್ರಗಳನ್ನು ಹೇಳ್ತೀವಲ್ಲ, ಅದರಲ್ಲಿ ಜ್ಯೇಷ್ಠ ನಕ್ಷತ್ರ ಅನ್ನತಕ್ಕಂಥದ್ದೇನು, ಅದರ ಹಿಂದಿರುವ ವೈಜ್ಞಾನಿಕತೆ ಏನು, ಅದರ ನಮ್ಮ ಪೂರ್ವಜರು ಅದನ್ನು ಯಾವ ರೀತಿ ತಿಳ್ಕೊಂಡಿದ್ರು, ಅದನ್ನು ಯಾವ ರೀತಿ ಸರಿಯಾಗಿ ನಮಗೆ ಹೇಳ್ಕೊಟ್ಟೋದ್ರು ಅಥವಾ ಎಕ್ಸ್ಪ್ಲೈನ್ ಮಾಡಿದ್ರು ಅನ್ನೋದನ್ನು ಇವತ್ತು ತಿಳ್ಕೊಳ್ಳೋಣ. ನಾನು ಪ್ರತಿ ಸಾರಿ ಹೇಳುವಂತೆ ನಮ್ಮ ಸಂಪ್ರದಾಯ ಅಥವಾ ಆಚಾರ ವಿಚಾರಗಳಲ್ಲಿ ಅತ್ಯಂತ ಅಗಾಧವಾದ ವೈಜ್ಞಾನಿಕತೆ ಮತ್ತು ತಂತ್ರಜ್ಞಾನಗಳನ್ನು ಒಳಗೊಂಡಿದ್ದಂಥ ತಿಳಿದಂಥ ನಮ್ಮ ಹಿರಿಯರು ಅದನ್ನು ನಮಗೆ ದಿನನಿತ್ಯ ಬಳಕೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸಂಪ್ರದಾಯವಾಗಿ ಆಚರಣೆ ವಿಚಾರಣೆಗಳಾಗಿ ನಮಗೆ ಅದನ್ನು ಕೊಡುಗೆಯಾಗಿ ಕೊಟ್ಟೋದ್ರು. ಈ ವಿಚಾರಗಳಲ್ಲಿ ನಾವು ಇವೆಲ್ಲವನ್ನು ಮೂಢನಂಬಿಕೆ ಅಥವಾ ಇನ್ನೊಂದು ಯಾವುದೋ ಒಂದು ಅರ್ಥದಲ್ಲಿ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನು ನಡೆಸ್ಕೊಂಡು ಬರ್ತಾ ಇಲ್ಲ. ಆದರೆ ಪಾಶ್ಚಾತ್ಯ ರಾಷ್ಟ್ರಗಳಾದಂಥ ಅಮೇರಿಕಾ ಇರ್ಬೋದು, ಜರ್ಮನ್, ಜಪಾನ್ ಅಥವಾ ಪೆರು ಇಂಥ ಚಿಕ್ಕ ದೇಶಗಳಲ್ಲೂ ಕೂಡ ಈ ನಮ್ಮ ಭಾರತೀಯ ಸಂಪ್ರದಾಯಗಳ ಮೇಲೆ ಅಗಾಧ ನಕ್ಷತ್ರ ನಮ್ಮೆಲ್ರಿಗೂ ಗೊತ್ತಿದೆ. ನಮ್ಮಲ್ಲಿ ಒಂದು ಮಗು ಹುಡ್ತಿರಂಗೆ ಇಂತಿಂಥ ಟೈಮಲ್ಲಿ ಇಂತಿಂಥ ನಕ್ಷತ್ರ ಬಂತು, ಇಂಥ ರಾಶಿ ಬಂತು, ಇಂಥವೆಲ್ಲನ ನಾವು ಮಾತಾಡ್ತೀವಿ. ಯಾವಾಗಲೂ ನಾವು ಗೊತ್ತಿದೆ ನಮಗೆ. ಅಂದರೆ ನಮಗೆ ನಮ್ಮ ಸಂಪ್ರದಾಯಗಳಲ್ಲಿ ಅವೆಲ್ಲವೂ ಕಾಮನ್ನಾಗಿ ಬರ್ತಾ ಇರುತ್ತೆ. ಯಾವುದೇ ದೇವಸ್ಥಾನಕ್ಕೆ ಹೋದಾಗ ನಮ್ಮದು ಯಾವುದು ಗೋತ್ರ, ಯಾವುದು ನಕ್ಷತ್ರ, ಯಾವುದು ರಾಶಿ, ಇವೆಲ್ಲವನ್ನು ನಾವು ಹೇಳ್ತೀವಲ್ವ, ಗೊತ್ತಿದೆ ನಮ್ಮೆಲ್ಲರಿಗೂ. ಆವಾಗ ತುಂಬ ಸತಿ ನಾವು ನೋಡಿರ್ಬೋದು ಜ್ಯೇಷ್ಠ ನಕ್ಷತ್ರ ಅಂತ ಒಂದು ವಿಚಾರ ಬರುತ್ತೆ ನಮಗೆ, ಜ್ಯೇಷ್ಠ ಅಂತೇಳಿ. ನೀವು ಆವಾಗ ಜ್ಯೇಷ್ಠ ನಕ್ಷತ್ರ ಅಂದಾಗ ಇದೇನು, ಯಾವ ನಕ್ಷತ್ರ, ಜ್ಯೇಷ್ಠ ಇರ್ಬೋದು, ಪುನರ್ವಸು ಇರ್ಬೋದು, ಈ ಥರ ಬೇರೆ ಬೇರೆ ನಕ್ಷತ್ರಗಳನ್ನ ಹೇಳ್ತಾರಲ್ಲ, ಏನು ಹಂಗಂದರೆ ಅಂತ ನಮಗೊಂದು ಆಶ್ಚರ್ಯ ಆಗುತ್ತೆ. ಈ ಕಾಲಮಾನದಲ್ಲಿ ಹುಟ್ಟಿದಂಥ ವ್ಯಕ್ತಿಗೆ ಇಂತಹ ಒಂದು ನಕ್ಷತ್ರ ಅಂತ ಬರುತ್ತೆ. ಆ ನಕ್ಷತ್ರದ ಅರ್ಥ ಏನು, ಜ್ಯೇಷ್ಠ ಅಂದರೆ ಏನು ನಮಗೆ ಗೊತ್ತಿದೆ ಅಲ್ವಾ, ತುಂಬ ಜನಕ್ಕೆ ಗೊತ್ತಿದೆ ಅದ್ರ ಬಗ್ಗೆ. ಜ್ಯೇಷ್ಠ ಅಂತಂದರೆ ಸಂಸ್ಕೃತದಲ್ಲಿ ಹಿರಿಯನಾದವನು ಅಥವಾ ನಮ್ಮೆಲ್ಲರಿಗಿಂತ ದೊಡ್ಡವನು, ಜ್ಯೇಷ್ಠ ಪುತ್ರ, ಜ್ಯೇಷ್ಠ ಪುತ್ರ ಅಂದರೆ ದೊಡ್ಡ ಮಗ ಅಥವಾ ಮೊದಲನೆಯ ಮಗ ಅಲ್ವಾ. ಜ್ಯೇಷ್ಠ ಅಂತಂದರೆ ಹಿರಿಯನಾದವನು. ಈ ರೀತಿಯ ಬೇರೆ ಬೇರೆ ಅರ್ಥಗಳಲ್ಲಿ ನಾವು ಸಂಸ್ಕೃತದ ಅರ್ಥವನ್ನು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಕನ್ನಡದಲ್ಲೂ ಆ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಈ ಜ್ಯೇಷ್ಠದ್ದು ಬಂದಾಗ ನಮಗೆ ಕೆಲವರಿಗೆ ನಕ್ಷತ್ರಗಳು ಜ್ಯೇಷ್ಠ ನಕ್ಷತ್ರ ಅಂತಿರುತ್ತೆ. ಅವರಿಗೆ ಮನೆಯಲ್ಲಿರೋ ದೊಡ್ಡ ಮಗನ್ನೇ ಅಥವಾ ಅವರನ್ನೇ ಹುಡುಕಿ ಮದುವೆ ಮಾಡಬೇಕು ಅನ್ನೋ ಕೆಲವು ಸಂಪ್ರದಾಯಗಳನ್ನು ನಾವು ಮಾಡಿದ್ದೀವಿ. ಈ ಜ್ಯೇಷ್ಠ ಅಂದರೆ ಏನು, ಅದರಿಂದಿರೋ ವೈಜ್ಞಾನಿಕತೆ ಏನು ನೋಡ್ಬೋದು. ಈಗ ನೀವು ಚಿತ್ರವನ್ನು ನೋಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ. ಜ್ಯೇಷ್ಠ ನಕ್ಷತ್ರ ಅನ್ನೋದು ಇಂಗ್ಲೀಷಲ್ಲಿ ನಾವು ಆ್ಯಂಟಾರಿಸ್ ಅಂತೀವಿ. ಅದಕ್ಕೆ ಇಂಗ್ಲೀಷಲ್ಲಿ ಏನು ಶಬ್ದ ಅಂತಂದರೆ ಆ್ಯಂಟಾರಿಸ್ ಅನ್ನೋ ಒಂದು ಶಬ್ದವನ್ನು ಕರಿತೀವಿ ಜ್ಯೇಷ್ಠ ನಕ್ಷತ್ರಕ್ಕೆ. ಈ ನಮ್ಮ ಪೂರ್ವಜರು ಆ್ಯಂಟಾರಿಸನ್ನು ನೋಡಿದಾಗ ಅಥವಾ ಜ್ಯೇಷ್ಠನನ್ನು ನೋಡಿದಾಗ ರಾತ್ರಿ ಬರೀ ಕಣ್ಣಲ್ಲಿ ನಾವು ಕೂತ್ಕೊಂಡು ಆಕಾಶದತ್ತ ನೋಡಿದಾಗ ನಮಗೇನನ್ಸುತ್ತೆ, ಅಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಆಕಾಶಕಾಯಗಳಲ್ಲಿ 15ರಿಂದ 20ನೇ ಅತಿ ಬೆಳಕು ಹೊಂದಿರತಕ್ಕಂಥ ಅಥವಾ ಬ್ರೈಟೆಸ್ಟ್ ಆಬ್ಜೆಕ್ಟ್ ಅನ್ಬೋದು. ಸ್ಟಾರ್ ಅಂತ ಇನ್ನೂ ನಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಒಂದು ಆಬ್ಜೆಕ್ಟು ಅದು ಜ್ಯೇಷ್ಠ ನಕ್ಷತ್ರ, 15ರಿಂದ 20ನೇದು. ಆದರೆ ನಮ್ಮ ಒಂದು ಸಾಧಾರಣ ಮನಸ್ಸಿನಲ್ಲಿ ಯೂಶ್ವಲಿ ಏನಿರುತ್ತೆ ಅಂತಂದರೆ, ಯಾವುದು ನಮಗೆ ದೊಡ್ಡದಾಗಿ ಬ್ರೈಟೆಸ್ಟಾಗಿ ಅಥವಾ ತುಂಬ ಪ್ರಕಾಶಮಾನವಾಗಿ ಕಾಣುತ್ತೆ ಅವನು ದೊಡ್ಡವನಿರಬೇಕು ಅಂತ ಅಂದ್ಕೊತೀವಲ್ವ. ಆದರೆ ನಮ್ಮ ಪೂರ್ವಜರ ಜಾಣ್ಮೆ ಹೆಂಗಿತ್ತು ನೋಡಿ. ಬರೀ ಕಣ್ಣಿನಲ್ಲಿ ನೋಡುವಂಥ ತಾಕತ್ತಿದ್ದಂಥ ಅವರಿಗೆ ದೇಹದ ಒಳಗಿನ ಟೆಲಿಸ್ಕೋಪ್ನಿಂದ ನೋಡಿದ್ರು ಆ ನಕ್ಷತ್ರ 15ರಿಂದ 20ನೇ ಪ್ರಕಾಶಮಾನವಾದದ್ದು ಅಥವಾ ಬ್ರೈಟೆಸ್ಟ್ ಇದ್ರೂ ಅವನು ಸೂರ್ಯನಿಗಿಂತ ತುಂಬ ದೊಡ್ಡವನು. ಅವನು ಬ್ರೈಟೆಸ್ಟ್ ಸ್ಟಾರು ಅಂದರೆ ನಕ್ಷತ್ರ, ಸೂರ್ಯನಿಗಿಂತ ಅಗಾಧವಾದ ಶಕ್ತಿಯುಳ್ಳ ನಕ್ಷತ್ರ, ಸೂರ್ಯನಿಗಿಂತ ಸಾವಿರಾರು ಪಟ್ಟು ದೊಡ್ಡದಾದಂಥ ಒಂದು ನಕ್ಷತ್ರ ಅಂಥೇಳಿ ಅದನ್ನು ಗುರುತಿಸಿ ಅದನ್ನು ಅವನಿಗೆ ಜ್ಯೇಷ್ಠ ಅಂತ ಕರೆದ್ರು. ಆ ಜ್ಯೇಷ್ಠ ನಕ್ಷತ್ರದ ಕಾಲಮಾನದಲ್ಲಿ ಜನಿಸ್ತಕ್ಕಂಥ ಮಕ್ಕಳಿಗೆ ನಾವು ಆ ಜ್ಯೇಷ್ಠ ನಕ್ಷತ್ರ ಬಂತು ಅಂತೇಳಿ ಹೇಳ್ತೀವಿ. ಈ ವಿಚಾರವಾಗಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಚಿತ್ರವನ್ನು ನೋಡಿದಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅಲ್ಲಿ ಒಂದು ಆರೆಂಜ್ ಕಲರಲ್ಲಿ ಏನಿದೆ ಅಲ್ವಾ, ಆರೆಂಜ್ ಕಲರಲ್ಲಿ ಇರೋವಂಥದ್ದು ಅದು ಜ್ಯೇಷ್ಠ. ಆ ಚಿತ್ರವನ್ನು ನೋಡಿ ಇನ್ನು ನಿಮಗೆ ಅದರ ಬಗ್ಗೆ ನಾನು ಈ ಚಿಕ್ಕದಾದ ಒಂದು ಬ್ರೇಕ್ನ ನಂತರ ನಿಮಗೆ ಆ ಜ್ಯೇಷ್ಠ ನಕ್ಷತ್ರ ಮತ್ತು ಆ ನಮ್ಮ ಸೂರ್ಯನ ಸಂಬಂಧ ಏನು, ಅದು ಎಷ್ಟು ದೊಡ್ಡದಿದೆ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸ್ತೀನಿ. ಈಗ ಒಂದು ಚಿಕ್ಕದಾದ ಬ್ರೇಕನ್ನು ತಗೊಳ್ಳೋಣ.